ಯವ್ವ, ಈ ಯಾಕೆ ಎಲ್ಲಾರನ್ನೂ ಕರೆದೆ ಅಂತಲ್ಲ, ಏನೋ ಮಾತಾಡೋದೈತಿ ಏನೋ ಅಂತ ಕರೆದೆ ಅಂತಲ್ಲ, ನೀನು ಅನ್ಬೇಕು ಕರೆದಿದ್ದು. ಹ್ಞೂ ಹೌದು, ನಾನು ನಿಮ್ಮೆಲ್ಲರ ಜೊತೆ ಮಾತಾಡೋದಿತ್ತ, ಅದಕ್ಕೋಸ್ಕರನ ಕರೆದಿದ್ದು. ಏನಾತು ಬೇವ, ಎದಕ್ಕೆ ಕರೆದಿ? ಏನಾರು ಅರ್ಜೆಂಟ್ ಮಾತಾಡೋದಿತ್ತನ? ಹ್ಞೂ ಅರ್ಜೆಂಟಾಗಿ ಮಾತಾಡೋದಿತ್ತು ನಿಮ್ಮೆಲ್ಲರ ಜೊತೆ. ಈಗ ಎಲ್ಲರೂ ಅದಿರಲ್ಲ, ಮಾತಾಡ್ಬೋದಲ್ಲ ಈಗ? ಹ್ಞೂ ಬೇವ, ಮಾತಾಡು. ಏನಾತು? ಹ್ಞೂ ನಾನೊಂದು ನಿರ್ಧಾರಕ್ಕೆ ಬಂದೀನಿ. ಅದಕ್ಕೆ ನೀವೆಲ್ಲರೂ ಒಪ್ಕೊಲೇಬೇಕು. ನೀವು ಹೇಳಿದ ಕಂಡೀಷನ್ಗೆ ನಾ ಒಪ್ಕೊಂಡಿನಿ. ಇವಾಗ ನಾನು ಹೇಳೋ ಕಂಡೀಷನ್ಗೆ ನೀವೆಲ್ಲರೂ ಒಪ್ಕೋಬೇಕು, ಸರಿನಾ? ಕಂಡೀಷನ್ ಬೇ? ಏನು ಕಂಡೀಷನ್ ಬೇವ? ಏನು ಕಂಡೀಷನ್ ಅಂದ್ರೆ, ನೀವು ಹೇಳ್ದಂಗೆ ಪವಿತ್ರ ಮದುವೆನ ಆಕೆಗೆ ಏನು ದುಡ್ಡು ತೆಗೆದಿಟ್ಟಿದ್ವಲ್ಲ ಅದರಲ್ಲಿನ ನಾ ಮದುವೆ ಮಾಡ್ತೀನಿ. ಆದರೆ ಒಂದು ಕಂಡೀಷನ್. ಏನು ಬೇವ ಅದು ಕಂಡೀಷನ್? ಮತ್ತು ಮದುವೆ ಅದ ದುಡ್ಡಾಗ ಮಾಡ್ತೀನಿ ಅಂದ್ರೆ ಚಲೋ ಅಂತಲ್ಲ, ಮತ್ತೇನು ಕಂಡೀಷನ್ ಬೇ? ಮತ್ತೇನಾರು ಹೆಚ್ಚು ಕಮ್ಮಿ ಬಿತ್ತಂದ್ರೆ ನಾವು ಹಾಕ್ಬೇಕನ್ ಬೇ? ಹಾಕ್ತೀವಿ ತಗೋಬೇವ. ಹಂಗೇನಾರ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕಮ್ಮಿ ಬಿತ್ತಂದ್ರೆ ನಾವಿಲ್ಲ ಅಂತಂದ್ರೆ ನಾವು ಹೆಂಗಾರ ಕೂಡಿಸಿ ಕೊಡ್ತೀವಿ ಅಂತ ತಗೋಬೇ ಮದುವೆಗೆ. ಹ್ಞೂ ಬೇವ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಾವೆಲ್ಲರೂ ಮುಂದೆ ನಿಂತು ಮದುವೆ ಮಾಡೋಣ ಅಂತ. ಕಮ್ಮಿ ಬಿದ್ದರೆ ನಾವು ಒಂದು ಸ್ವಲ್ಪ ಹಾಕ್ತೀವಿ ತಗೋಬೇ, ನೀನೇನು ಚಿಂತೆ ಮಾಡೋಕೆ ಹೋಗಬೇಡ. ಹ್ಞೂ ನೀವೇನು ಮ್ಯಾಲಿನ ದುಡ್ಡು ಹಾಕೋದು ಬೇಡ. ನೀವು 1 ರೂಪಾಯಿ ಯಾರು ದುಡ್ಡು ಹಾಕೋದು ಬೇಡ. ಏನದು ದುಡ್ಡು ಐತಲ್ಲ, ಅದರಲ್ಲಿನ ನಾ ಮದುವೆ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀವು ಅದಕ್ಕೆ ಒಪ್ಕೊಂಡ್ರೆ ಅಂದ್ರೆ ಅಷ್ಟೇ ನಾನು ಆ ದುಡ್ಡನ್ನಾಗ ಮದುವೆ ಮಾಡ್ತೀನಿ. ಇಲ್ಲ ನಾ 1 ಎಕರೆ ಹೊಲ ಮಾರಿ ಮದುವೆ ಮಾಡ್ತೀನೋ 2 ಎಕರೆ ಹೊಲ ಮಾರಿ ಮದುವೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಬೇವ ಅದು ಕಂಡೀಷನ್? ಏನಂದ್ರೆ, ನಮ್ಮ ಪವಿತ್ರನ ಮದುವೆ ಆಗೋವರೆಗೂ ನೇತ್ರ ಈ ಮನೆಯಲ್ಲಿ ಇರೋ ಹಾಗಿಲ್ಲ. ಯವ್ವ, ಏನು ಹೇಳಾಕೊಂತೀವಿ ನೀನು? ನನ್ನ ಮಗಳು ಈ ಮನೆ ಆಗಿರ್ಬಾರ್ದ? ಯವ್ವ, ನಿಂಗೆ ಏನಾರ ತಲೆ ಕೆಟ್ಟೈತನ್ ಬೇ? ಆಕಿ ನಿನ್ನ ಮೊಮ್ಮಗಳದಾಳ ಬೇ. ಅತ್ಯಾರ, ಏನ್ರಿ ನೀವು ಮಾತಾಡೋದು? ಅಕ್ಕಿ ನಿಮ್ಮ ಮೊಮ್ಮಗಳದಾಳ್ರಿ, ನನ್ನ ಮಗಳು ಈ ಮನೆ ಆಗಿರಬಾರ್ದ? ಯಾಕ್ರಿ ಅತ್ಯಾರ ಏನೇನೋ ಮಾತಾಡಕೊಂತೀರಲ್ಲ? ಹೌದು, ನಾನು ಬರಬ್ಬರಿನ ಹೇಳಕೊಂತೀನಿ. ಅದು ಭಾಳ ಯೋಚನೆ ಮಾಡಿನೇ ಹೇಳಕೊಂತೀನಿ. ಇದಕ್ಕಿಂತ ಮುಂಚೆ ಮನ್ಯಾಗ ಏನೇನಾಗಿತ್ತು ಎಲ್ಲ ನಿಮಗೆ ಗೊತ್ತೈತಿ. ಅವರು ಫಸ್ಟ್ ಒಪ್ಪಿದ್ದಂದ್ರೆ ನೇತ್ರ ಆಮೇಲೆ ಹಂಗೆ ಹಿಂಗೆ ಮಾಡಿ ನಾವು ಬೇಡ ಅಂದ್ವಿ, ಇದು ಬೇಡ ಅಂದಿದ್ದಕ್ಕೆ ಅವರು ಈಗ ಪವಿತ್ರನ ಒಪ್ಕೊಂಡಾರ. ಈಗ ನಾಳೆ ಹುಡುಗ ಮನೆಗೆ ಬರ್ತಾನಂತ, ಪವಿತ್ರನ ಜೊತೆ ಮಾತಾಡ್ತಾನಂತ, ಒಂದು ಸ್ವಲ್ಪ ಏನೋ ಹೊರಗಡೆ ಹೋಗೋದು ಬರೋದು ಮಾಡ್ತಾರಂತ. ಇವಾಗ ಹುಡುಗ ಮನೆಗೆ ಬಂದಾಗ ನೇತ್ರವಿದ್ರೆ ನನ್ನ ಮಗಳಿಗೆ ಬಿಟ್ಟು ನೇತ್ರವನ ಮೇಲೆ ಕಣ್ಣು ಹೋಗೈತಿ. ಅದು ಅಲ್ದ ಹೊಸ ಏನೇನೇನೇನೋ ಸುದ್ದಿ ಬರಾಕುಂತಾವು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೇತ್ರವ ಈ ಮನ್ಯಾಗ ಇರೋ ಹಂಗಿಲ್ಲ, ಪವಿತ್ರನ ಮದುವೆ ಮುಗಿಯೋವರೆಗೂ. ಅತ್ಯಾರ, ಏನ್ರಿ ಹೇಳಾಕೊಂತೀರಿ ನೀವು? ಇದು ಸರಿ ಏನ್ರಿ ಅತ್ಯಾರ? ನೇತ್ರವ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕಾಕಿ? ಆಕೆ ಎಲ್ಲಿ ಹೊಕ್ಕಾಳ, ಏನು ಮಾಡ್ತಾಳ ನನಗೆ ಗೊತ್ತಿಲ್ಲ. ನನ್ನ ಮಗಳ ಮದುವೆ ಆಗೋವರೆಗೂ ಮಾತ್ರ ಈ ಮನ್ಯಾಗ ನೇತ್ರವ ಇರೋ ಹಾಗಿಲ್ಲ. ಈ ಕಂಡೀಷನ್ಗೆ ನೀವು ಒಪ್ಕೊಳಕಬೇಕು. ಇಲ್ಲ ಅಂದ್ರೆ ಅನ್ನೋ ಆಪ್ಷನೇ ಇಲ್ಲ. ನೀವು ಒಪ್ಕೊಲೇಬೇಕು. ನೀವು ಹೆಂಗಿದ್ರೂ ಒಪ್ಕೊಳಕಬೇಕು. ಇಲ್ಲಿ ನನ್ನ ಮಗಳ ಜೀವನ ಮುಖ್ಯ ಆಗೈತಿ ನನಗೆ. ಅಲ್ಲ ಬೇಯವ್ವ, ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಬೇ? ನನಗೆ ನನ್ನ ಮಗಳನ್ನ ಬಿಟ್ಟು ಇರಕ್ಕೆ ಆಗಂಗಿಲ್ಲ ಬೇ. ಬೇಕಾರ ಆ ಹುಡುಗ ಬಂದಾಗ ನನ್ನ ಮಗಳು ಮನ್ಯಾಗ ಇರಂಗಿಲ್ಲಲ್ಲ ಬೇ. ಮುಂಜಾನೆ ಆಫೀಸ್ಗೆ ಹೋಗಿದ್ದು ಒಮ್ಮಿಗೆ ಸಂಜೆಗೆ ಬರ್ತೈತಿ, ಅದು ಬಂದು ಉಂಟೈತಿ ಸೀದಾ ಕೊನೆ ಹೋಗ್ತೈತಿ. ಆ ಹುಡುಗ ಬಂದಾಗ ಮನ್ಯಾಗ ನೇತ್ರ ಇರಂಗಿಲ್ಲ ತಗೋಬೇ. ಅದನ್ನ ಬಿಟ್ರೆ ಮನೆಯಿಂದ ಹೊರಗಡೆ ಹಾಕು, ನನ್ನ ಮಗಳನ್ನಂತ ಹೇಳಕ್ಕೆ ಹೋಗ್ಬೇಡ ಬೇ, ಪ್ಲೀಸ್ ಬೇ. ಪುಣ್ಯ ಬರ್ತೈತಿ ಬೇ ನಿನಗೆ. ಅಯ್ಯ, ಬರೀ ನೀನು ನಿನ್ನ ಮಗಳದ ನೋಡ್ಕೊಂತ ಕುಂತ್ರೆ ಹೆಂಗಣ್ಣ? ಒಂದು ಸ್ವಲ್ಪ ತಂಗಿದು ಯೋಚನೆ ಮಾಡು. ನಮಗೀಗ ನಮ್ಮ ತಂಗಿ ಭವಿಷ್ಯನ ಮುಖ್ಯ ಆಗೈತಿ. ನೇತ್ರವಾಗೇನು ಎಲ್ಲರೂ ಅವರ ಅಮ್ಮನ ಮನ್ಯಾಗ, ಇಲ್ಲ ಅಂದ್ರೆ ಅಲ್ಲೇ ಎಲ್ಲರೂ ಹುಬ್ಳ್ಯಾಗ ಎಲ್ಲರೂ PG ಅಂತ ಅಂತಾರಲ್ಲ, ಅದು ಅಂಥದ್ದು ಮಾಡಿರ್ತಾಳೆ ಬಿಡು. ಏನಾಗೈತೆ ಅಕ್ಕಿಗೇನು? ದುಡಿಯಾಕುಂತಾಳ, ಮಾಡಿರ್ತಾಳ. ಯವ್ವ, ಅಂದ್ರೂ ವಯಸ್ಸಿಗೆ ಬಂದಿರೋ ಹುಡುಗಿನ ಈ ಥರ ಮನೆಯಿಂದ ಹೊರಗೆ ಹಾಕೋದು ಸರಿ ಅಲ್ಬೇ ಯವ್ವ. ಹಂಗಾರ ನೇತ್ರವ್ವ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ನೀವೆಲ್ಲರೂ ಮನೆ ಬಿಟ್ಟು ಹೋಗ್ಬೇಕೀಗ ನೇತ್ರವನ ಜೊತೆ. ಒಂದು ನೇತ್ರನ ಮನೆಯಿಂದ ಹೊರಗಡೆ ಹಾಕ್ರಿ, ಇಲ್ಲ ನೀವೆಲ್ಲರೂ ಮನೆ ಬಿಟ್ಟು ಹೋಗ್ರಿ. ಯಮ್ಮ, ಯಾರೂ ಮನೆ ಬಿಟ್ಟು ಹೋಗೋದು ಬೇಡ, ನಾನೇ ಮನೆ ಬಿಟ್ಟು ಹೋಗ್ತೀನಿ ತಗೋ. ಪವಿತ್ರ ಅತ್ತೆದು ಮದುವೆ ಆಗೋವರೆಗೂ ನಾನು ಈ ಮನೆಗೆ ವಾಪಸ್ ಬರೋಂಗಿಲ್ಲ. ಯಾವುದೋ ಕಾರಣಕ್ಕೂ ನಾನು ಈ ಮನೆಗೆ ವಾಪಸ್ ಬರೋಂಗಿಲ್ಲ. ನನ್ನ ಸಲುವಾಗಿ ಪವಿತ್ರನ ಮದುವೆನೂ ನಿಲ್ಲೋದು ಬೇಡ. ಹಂಗೆ ನನ್ನ ಸಲುವಾಗಿ ಮನೆಯಾಗಿರೋರು ಎಲ್ಲರನ್ನೂ ಹೊರಗಡೆ ಹಾಕಬೇಡ ಅಮ್ಮ. ನಿಮಗೇನು ನಾನು ಮನೆಯಾಗಿರಬಾರ್ದು ಅಷ್ಟ ಹೌದಿಲ್ಲ? ಸರಿ ಆಯ್ತು, ನಾನು ಇನ್ಮೇಲೆ ಮನೆಯಾಗಿರಂಗಿಲ್ಲ, ನಾ ಮನೆ ಬಿಟ್ಟು ಹೋಗ್ತೀನಿ. ಯವ್ವ ಮಗಳ, ಹಂಗೆ ಮಾತಾಡೋಕೆ ಹೋಗ್ಬೇಡ್ಬೇ. ನೀನು ಮನೆ ಬಿಟ್ಟು ಹೋಗ್ಕೇನಂತ ಅನ್ಬೇಡ್ವೆ. ಬೇಕಾರೆ ನಾವು ಅಷ್ಟು ಯಾಕೆ, ನಾನು ನಿಮ್ಮಪ್ಪ ಕಾವೇರಿ ನೀನು ಬೇಕಾದ್ರೆ ನಾವಿಷ್ಟು ಮನೆ ಬಿಟ್ಟು ಹೋಗಂಬಾವೆ. ಬೇಡ, ನೀನೊಬ್ಬಕ್ಕಿನ ಈ ಮನೆ ಬಿಟ್ಟು ಕಳ್ಸಕ್ಕೆ ನನ್ನ ಮನಸ್ಸು ಒಪ್ಪಂಗಿಲ್ಲವ. ಹ್ಞೂನವ್ವ ಮಗಳ, ನೀನು ಮನೆ ಬಿಟ್ಟು ಹೋಗ್ಬೇಡವ. ನೀ ಮನೆ ಬಿಟ್ಟು ಹೋದ್ರೆ ನಮಗಿರೋಕ್ಕಾಗಂಗಿಲ್ಲವ. ವಯಸ್ಸಿಗೆ ಬಂದು ಹುಡುಗಿ ಹಂಗೆಲ್ಲ ಮನೆ ಬಿಟ್ಟು ಹೋಗ್ಬಾರ್ದವ. ನೀನು ಬರೀ ನಿನ್ನ ಮಗಳದ ಅಷ್ಟೇ ಯೋಚನೆ ಮಾಡೋಕೋಬೇಡ. ಒಂದು ಸ್ವಲ್ಪ ತಂಗಿ ಅದಾಳ, ತಂಗಿದು ಯೋಚನೆ ಮಾಡು. ಅಪ್ಪಿ ತಪ್ಪಿ ಏನಾದರೂ ನೀವು ನೇತ್ರವ್ನ ಈ ಮನೆಯಿಂದ ಕಳಿಸ್ಲಿಲ್ಲ ಅಂದ್ರೆ ನಾವು 3 ಜನ ಅಕ್ಕಂಗಿಯರು ಮಾತ್ರ ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ. ಶಾಪ ಹಾಕಿ ಮನೆ ಬಿಟ್ಟು ಹೋಗ್ತೀವಿ, ಈ ಮನೆ ಉದ್ಧಾರ ಆಗಬಾರ್ದಂತಂದು. ನಮ್ಮ ಕಣ್ಣಾಗ ನೀರು ಹಾಕ್ಸಿದ್ರೆ ಈ ಮನೆ ಯಾವತ್ತೂ ಉದ್ಧಾರ ಆಗಂಗಿಲ್ಲ, ನೆನಪಿರಲಿ ನಿನಗೆ.
ಯವ್ವ ಹಂಗೆ ಮಾತಾಡಬೇಡ್ರವ ಯವ್ವ, ನೀವು ಹೆಣ್ಮಕ್ಳು ಹಂಗೆಲ್ಲ ಶಾಪ ಹಾಕ್ಬೇಡ್ರವ ಯವ್ವ, ನಿಮಗೆ ಕೈ ಮುಗಿತೀನಿ. ನನ್ನ ಮಗಳನ್ನ ಮಾತ್ರ ಈ ಮನೆಯಿಂದ ಹೊರಗಡೆ ಹಾಕ್ಬೇಡ್ರವ. ಅದು ಎಲ್ಲಿಗೆ ಹೋಗ್ಬೇಕು ನನ್ನ ಮಗಳ ವಯಸ್ಸಿಗೆ ಬಂದರೆ ಮಗಳನ್ನ ನಾನು ಹೆಂಗೆ ಮನೆಯಿಂದ ಹೊರಗಡೆ ಹಾಕಲಿ? ನಂದು ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊರವ. ನನ್ನ ಮಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಡ್ರಿ ರೀ, ನೀವರ ಹೇಳ್ರಿ. ನನ್ನ ಮಗಳನ್ನ ನಾನು ಈ ಮನೆಯಿಂದ ಹೊರಗಡೆ ಹಾಕಲ್ರಿ, ನೀವರ ಹೇಳ್ರಿ. ಯವ್ವ ಬೇಡ ಬೇ ಯವ್ವ ಬೇಡ. ಅಪ್ಪಗ ಏನು ಹೇಳಕ್ಕೆ ಹೋಗ್ಬೇಡ್ಬೆ. ಆಮೇಲೆ ಅಪ್ಪಗ ಆ ಕಡೆ ಮಾತಾಡಬೇಕು, ಈ ಕಡೆ ಮಾತಾಡಬೇಕು ಗೊತ್ತಿಲ್ಲ. ಅದು ಅಲ್ಲದೆ ಮನೆಗೆ ಹಿರೇಮಗ ಅದನಪ್ಪ. ಅಪ್ಪ ಬರೀ ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಹೆಂಗೆ? ಮನೆಯಾಗಿರೋರು ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕು. ಯಮ್ಮ ನಾನೇ ಮನೆ ಬಿಟ್ಟು ಹೋಗ್ತೀನಿ ತಗೋಬೆ. ಅತ್ತೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ತಗೋರಿ. ಪವಿತ್ರನ ಮದುವೆ ಎಲ್ಲ ಆದಮೇಲೆ ಮನೆಗೆ ಬರ್ತೀನಿ. ಯವ್ವ ಪವಿತ್ರನ ಮದ್ವೆ ಇನ್ನ ಎಷ್ಟು ದಿನ? ಹಂಗಾರ ಮುಂದಿನ ವಾರನ ಮಾಡಿಬಿಡನ್ರೆ. ಮುಂದಿನ ವಾರನ ಮದುವೆ ಮಾಡಿ ಯಾವಾಗ ತಂಗಿನ ಹೊರಗಡೆ ದಬ್ಲಿ ಅಂತ ಕಾಯ್ ಕುಂತಿದ್ದೇನೆ. ಮುಂದಿನ ವಾರ ಎಲ್ಲ ಮದುವೆ, ಇನ್ನು 7 ರಿಂದ 8 ತಿಂಗಳು ಬಿಟ್ಟು ಮದ್ವೆ. ಅಲ್ರಿ ಅತ್ಯಾರ, 7 ರಿಂದ 8 ತಿಂಗಳು ಬಿಟ್ಟು ಮದುವೆ ಮಾಡ್ತೀನಿ ಅಂದ್ರೆ ನನ್ನ ಮಗಳು ಎಲ್ಲಿ ಇರ್ಬೇಕ್ರಿ ಅತ್ಯಾರ? ಎಲ್ಲರೂ ಯಾಕೆ ಇರ್ತಾಳೆ ತಗೋ, ಅದೆಂಥದ್ದು ಪಿಜ್ಜಾನಿ ಏನು ಅಂತಾರಲ್ಲ ಅಲ್ಲೋಗಿ ಇರ್ತಾಳೆ ತಗೋ. ಅದು ಅಲ್ದ ನನ್ನ ಅಳಿಯಂದ್ರು ಏನೋ ಇಲ್ಲೇ ಸುತ್ತಮುತ್ತಲಾಗ ಎಲ್ಲೋ ಕೆಲಸ ಐತಂತ, ಅದಕ್ಕೋಸ್ಕರ ಅವ್ರು 2 ದಿನಕ್ಕೊಂದ್ಸಲ ಇಲ್ಲಿ ಮನೆಗೆ ಹೋಗೋದು ಬರೋದು ಮಾಡ್ತಾರಂತ. ಅದಕ್ಕೋಸ್ಕರ ಈಕೆ ಏನು ಮನೆಯಾಗಿರೋದು ಬೇಕಾಗಿಲ್ಲ, ಇರ್ಲಾಳ ಎಲ್ಲರೂ ಹೋಗಿರ್ತಾಳೆ ತಗೋ. ಆಕೆ ಯಾರ ಫ್ರೆಂಡ್ ಅದಾರಲ್ಲ ಆಕೆ ಯಾವಾಗ ಹುಬ್ಳ್ಯಾಗ ಅಲ್ಲೋಗಿ ಇರ್ತಾಳೆ ತಗೋ, ಅವ್ರ ಮನ್ಯಾಗಾರ ಎಲ್ಲರ. ನೇತ್ರವ ನೀ ಮನೆ ಬಿಟ್ಟು ಹೋಗ್ಬೇಡವ ಯವ್ವ, ನೀನು ಕಾಲು ಬೇಕಾದ್ರೆ ಮುಗಿತೀನಿ, ನಾವ ಏನಾರ ಬೇರೆದೇನಾರ ವ್ಯವಸ್ಥೆ ಮಾಡ್ತೀವಂತವ್ವ. ನೀ ಮನೆ ಬಿಟ್ಟು ಹೋಗಬೇಡ ನೇತ್ರವ. ಚಿಕ್ಕಿ ನಾನಿಲ್ಲೇ ಇದ್ರೆ ಅತ್ತಿದ ಮದುವೆನೂ ಆಗಂಗಿಲ್ಲ, ಮತ್ತು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತಾರೆ. ಅದು ಅಲ್ದ ಇಲ್ಲಾಂದ್ರೆ ಅತ್ತೆಯರು ಶಾಪ ಹಾಕ್ತಾರಂತ. ಅದಕ್ಕೋಸ್ಕರ ಇವೆಲ್ಲ ಬೇಡ ಅತ್ತೆ, ಬೇಡ ಚಿಕ್ಕಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಏನೊಂದು 7-8 ತಿಂಗಳಲ್ಲ, ನಾನು ಹುಬ್ಳ್ಯಾಗೆಲ್ಲರೂ PG ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತೀನಿ. ನೀವು ನನ್ನ ಬಗ್ಗೆ ಏನೂ ಯೋಚನೆ ಮಾಡೋಕ್ಕೋಗ್ಬೇಡ್ರಿ, ನೀವು ಆರಾಮಾಗಿರ್ರಿ ಅಷ್ಟೇ. ಹಂಗೆ ಹೊಕ್ಕೇನಂತ 4 ದಿನ ಬಿಟ್ಟು ಹೋಗೋದು, ಮುಂದಿನ ವಾರ ಹೋಗ್ತೀನಿ 8 ದಿನ ಬಿಟ್ಟು ಹೋಗ್ತೀನಿ ಅನ್ನೋದೇನಿಲ್ಲ. ಇವತ್ತ ನೀ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಆತು ಬೇಯಮ್ಮ, ಇವತ್ತ ಹೋಗ್ತೀನಿ ತಗೋ. ಇವತ್ತಲ್ಲ ಈಗಲೇ ಹೋಗ್ತೀನಿ ತಗೋ ಬೇಯಮ್ಮ. ಆಮೇಲೆ ಒಂದೊಂದು ನೆಪ ಇಟ್ಕೊಂಡು ಮನೆಗೆ ಬಂದೆ ಮಾತಾಡ್ಸಕ್ಕೆ ಬಂದೆ ಅಂತ ಮಾಡೋ ಹಂಗಿಲ್ಲ, ನೆನಪಿರಲಿ ಒಂದು ಸ್ವಲ್ಪ. ಆತು ಬೇಯತ್ತಿ, ಆ ಥರ ಏನು ನೆಪ ಹೇಳ್ಕೊಂಡು ಮನೆಗೆ ಬರೋಂಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹೇಳೋವರೆಗೂ ನೀನು ಈ ಮನೆಗೆ ಬರೋ ಹಂಗಿಲ್ಲ, ಆಯ್ತಾ? ಅರ್ಥ ಆಯ್ತಿಲ್ಲ? ಹ್ಞೂ ಎತ್ತಿ, ಪವಿತ್ರನ ಮದುವೆ ಆದಮೇಲೆ ನೀವಾಗಿನ ಬರ ಅಂತ ಅನ್ನೋವರೆಗೂ ನಾ ಇಲ್ಲಿಗೆ ಬರೋಂಗಿಲ್ಲ. ಮದುವೆ ಆದಮೇಲೆ ಹೇಳ್ತೀವಂತ ತಗೋ, ಅವಾಗ ಬರಂತೆ ಅಂತ. ಅಲ್ಲಿ ತನಕ ನಿನಗೆ ಏನೇನು ಬೇಕು, ಎಷ್ಟು ಬಟ್ಟೆ ಬೇಕು ನೋಡು ಅಷ್ಟು ತೊಗೊಂಡೋಗು. ಆಮೇಲೆ ಆ ನೆಪ ಈ ನೆಪ ಇಟ್ಕೊಂಡು ಮನೆಗೆ ಬರೋ ಹಂಗಿಲ್ಲ, ಅರ್ಥ ಆತನ? ಹ್ಞೂ ಅಮ್ಮ, ಅರ್ಥ ಆತು. ನಡೀರವ ನಡ್ರಿ, ನಮ್ದು ಒಳಗಡೆ ಕೆಲಸ ಐತಿ, ಹಂಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ, ನಡ್ರಿ. ಯವ್ವ ಮಗಳ ನನ್ನನ್ನು ಕ್ಷಮಿಸ್ಬಿಡವ. ನಾನು ನಿನಗೇನು ಹೇಳೋಕ್ಕಾಗವಲ್ದವ, ನನಗೆ ಕ್ಷಮಿಸ್ಬಿಡವ. ನನ್ನಂಥ ತಂದೆ ಯಾವ ಮಕ್ಳಿಗೂ ಬೇಡವ. ನನ್ನನ್ನು ಕ್ಷಮಿಸ್ಬಿಡವ ಮಗಳ, ನನಗೆ ಕ್ಷಮಿಸ್ಬಿಡವ. ಯಪ್ಪ ನೀನು ಯಾಕಪ್ಪ ಹಂಗೆ ಮಾತಾಡ್ತಿದ್ದಿ? ನೀನು ಒಳ್ಳೆ ಅಪ್ಪನ, ನಿನ್ನಂತ ಅಪ್ಪನ ಪಡ್ಯಾಕ ನಾನು ಪುಣ್ಯ ಮಾಡೀನಿ. ನೀನು ಈ ಥರ ಎಲ್ಲ ಮಾತಾಡೋಕ್ಕೋಗ್ಬೇಡಪ್ಪ. ಏನು ಒಂದು 7 ರಿಂದ 8 ತಿಂಗಳು ಅಷ್ಟೇ ಅಲ್ಲ, ನೀನೇನು ಚಿಂತೆ ಮಾಡೋಕ್ಕೋಗ್ಬೇಡ. ನನ್ನ ಫ್ರೆಂಡ್ ಛಾಯಾ ಅದಾರಲ್ಲ, ಅವ್ರ ಮನೆಗೆ ಹೋಗಿರ್ತೀನಿ, ಇಲ್ಲಾಂದ್ರೆ PG ಅದಾವು, PGಗೆ ಹೋಗಿರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ ಯಪ್ಪ. ನೀನು ಆರೋಗ್ಯದ ಕಡೆ ಹುಷಾರ ಯವ್ವ, ಅಪ್ಪನ ಕಡೆ ಲಕ್ಷ್ಯ ಇಲ್ಲ. ನಿಮಗೇನಾರ ತ್ರಾಸ ಏನಾರ ಅನಿಸ್ತಂದ್ರೆ ಚಿಕ್ಕಿ, ಇವರು ಹೇಳ್ಕೊಳಂಗಿಲ್ಲ ನನ್ನ ಹತ್ರ. ಏನೇ ಇದ್ರೂ ನೀನು ನನಗೆ ಫೋನ್ ಹಚ್ಚ ಚಿಕ್ಕಿ. ಮಗಳ ಮನೆ ಬಿಟ್ಟು ಹೋಗ್ಬೇಡವ, ಬೇರೆದೇನಾರ ದಾರಿ ಹುಡ್ಕೋಣಂತ. ನೀನು ಮನೆ ಬಿಟ್ಟು ಹೋಗ್ಬೇಡವ ಮಗಳ. ಬೇಡ ಬೇಯವ್ವ ಬೇಡ. ನಾನೊಬ್ಬಕ್ಕೆ ಮನೆ ಬಿಟ್ಟು ಹೋಗೋದ್ರಿಂದ ಎಲ್ಲರೂ ಆರಾಮಾಗಿರ್ತಾರಂತಂದ್ರೆ ನಾನೊಬ್ಬಕ್ಕೆ ಹೋಗ್ತೀನಿ ಬಿಡ್ಬೆ. ನಾನೊಬ್ಬಕ್ಕೆ ಕಷ್ಟಪಡ್ತೀನಿ ಅಷ್ಟೇ, ಎಲ್ಲರೂ ಆರಾಮಾಗಿರ್ತಾರೆ. ಅದನ್ನ ಬಿಟ್ಟು ನನಗೋಸ್ಕರ ಎಲ್ಲರೂ ಕಷ್ಟಪಡೋದು ಬೇಡ ಬೇಯವ್ವ. ಏನಿಲ್ಲ, ಒಂದು 7 ರಿಂದ 8 ತಿಂಗಳು ಅಷ್ಟೇ ಅಲ್ಲ. ನಾನೇ ಎಲ್ಲೋ ಓದಾಕ, ಈಗ ಅಣ್ಣ ಹೆಂಗೆ ಓದಕ್ಕೆ ಹೋಗ ನೋಡು, ಹಂಗೆ ನಾನು ಏನೋ ಕೆಲಸ ಮಾಡೋಕೆ ಹೊರಗಡೆ ಹೋಗಿನಂತ ತಿಳ್ಕೊಂಬಿಡ್ರಿ ಅಷ್ಟೇ. ಅದನ್ನು ಬಿಟ್ರೆ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಸರಿನಾ? ನೇತ್ರವ ನೀ ಮನೆ ಬಿಟ್ಟು ಹೋಗ್ತೀನಂದ್ರೆ ನಮಗೆ ತಡ್ಕೊಳಕ್ಕಾಗವಲ್ದವ. ಬೇಡ ಮಗಳ ಬೇಡ. ನೀ ಮನೆ ಬಿಟ್ಟು ಹೋದ್ರೆ ನಾವು ಹೆಂಗಿರ್ಬೇಕು ಈ ಮನ್ಯಾಗ? ಈ ಖುಷಿನ ಹೋದಂಗೆ ಆಗತ್ತವ ಈ ಮನಿದು. ಇಲ್ಲೇ ಇರವ ಮಗಳ ಬೇಡ. ಯವ್ವ ನೋಡಿಲಿ, ನಾನು ಒಟ್ಟ ಹಾಳಾಕೊಂತಿಲ್ಲ ನೋಡಿಲಿ, ನಕ್ಕೊಂತ ಹೊಂಟೀನಿ. ನೀವು ನನಗೆ ನಕ್ಕೊಂತ ಕಳ್ಸ್ಕೊಡ್ರಿ. ಏನು ಇನ್ನೊಂದು 7 ರಿಂದ 8 ತಿಂಗಳು ಅಷ್ಟೇ ಅಲ್ಲ, ಅಷ್ಟ್ರಾಗ ನಾನು ಬಂದುಬಿಡ್ತೀನಿ. ನೀವು ಯಾರು ಹಾಳಾಕೋಬೇಡ್ರಿ, ನೀವೆಲ್ಲರೂ ಹತ್ರ ಮತ್ತು ನನಗೂ ಬೇಜಾರಾಕೈತಿಲ್ಲ. ನೋಡಿಲಿ ನಾನು ನಕ್ಕೊಂತದೀನಿ, ಪ್ಲೀಸ್ ಬೇವ ನಕ್ಕೊಂತ ಕಳಿಸ್ಬೇ. ಏನು ಒಂದು 7 ರಿಂದ 8 ತಿಂಗಳು ಅಷ್ಟೇ ಅಲ್ಲ, ನಾ ಮತ್ತೆ ವಾಪಸ್ ಬರ್ತೀನಿ. ನೀವು ಅದನ್ನು ಬಿಟ್ಟು ಹಿಂಗೆಲ್ಲ ಚಿಂತೆ ಮಾಡ್ಕೊತ ಕೂತ್ಕೋಬೇಡ ಬೇವ. ಯವ್ವ ಪ್ಲೀಸ್ ಬೇ, ನೋಡ್ತೀನಿ ನಾನು ನೋಡಿಲಿ. ಹಿಂಗೆ ಮುಖ ಈಟ ಮಾಡ್ಕೊಂಡು ಕಳಿಸ್ಬೇಡ್ರಿ ಬೇ. ಎಲ್ಲರೂ ಮಾತಾಡ್ಕೊಂಡೆ ನಿಂತಿದ್ದು ಸಾಕು. ನೇತ್ರ ಹೋಗು, ಹೊತ್ತಕೈತಿ. ಯವ್ವ ನಾವು ಬರ್ತೀನಿ ತಗೋಬೆ. ನೀವು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರೆ. ನಾವು ಬರ್ತೀನಿ ಬೇಯವ್ವ. ನಂಗೆ ಆಶೀರ್ವಾದ ಮಾಡಿರಿ.
ಯವ್ವ ನೀನೇನು ಬೇಜಾರಾಗಬೇಡ್ಬೇ. ಅಪ್ಪ ನೀನು ಅಷ್ಟೇ ಬೇಜಾರು ಹಾಕೋಬೇಡ. ಅವ್ವ ಅಪ್ಪನ ಚಂದನತ್ತಂಗೆ ನೋಡ್ಕೊ. ಕಾವೇರಿ ಅವ್ರು ಯಾರೂ ಇಲ್ಲ. ಆ ಹುಡುಗರು ನೋಡಿದ್ವು ಅಂದ್ರೆ ಮತ್ತೆ ಆಳ್ತಾವು. ನನಗೂ ಬೇಜಾರಾಕೈತಿ. ಹೋಗಿ ಬರ್ತೀನ ಬೇವ. ಚಿಕ್ಕಿ ಹೋಗಿ ಬರ್ತೀನಿ. ಅವ್ವ ಅಪ್ಪ ಅಂತ ಏನು ಹೇಳಂಗಿಲ್ಲ ನನ್ನ ಮುಂದೆ. ಇವ್ರಿಗೇನಾದರೂ ಬೇಜಾರಾತಂದ್ರೆ ನೀನೇ ಫೋನ್ ಹಚ್ಚಿ ಹೇಳಿ ಚಿಕ್ಕಿ. ಮರಿಬೇಡ. ಹ್ಞೂ ನವ ಮಗಳ. ಹ್ಞೂ ಬಾ. ಹುಷಾರು ನೋಡವ. ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಯಾವುದಕ್ಕೂ ಫೋನ್ ಹಚ್ಕೊತ ಇರವ ನೀನು ನಮ್ಗೆ. ಬಿಡಾಕೋಬೇಡ. ಕೆಲಸ ಐತೆ ಅದೈತೆ ಅಂತ ಸುಮ್ಮನೆ ಇರಬೇಡವ. ಹೊತ್ತೊತ್ತಿಗೆ ಚಂದನ ತಂಗೆ ಊಟ ಮಾಡು. ಏನೇ ಇದ್ರೂ ಫೋನ್ ಹಚ್ಚಿ ಮಾತಾಡು ನಮ್ಮ ಜೊತೆ. ಆತು ಚಿಕ್ಕಿ ಹೋಗಿ ಬರ್ತೀನ. ನಾನು ಬಟ್ಟೆ ತೊಗೊಂಡು ಅಲ್ಲೇ ಕೊಣಗದವ ಬಟ್ಟೆ ಇಟ್ಕೊಂಡು ಹೋಗಿ ಬರ್ತೀನ. ನೀವು ಮತ್ತೆ ಹೊರಗಡೆ ಬರಬೇಡ್ರಿ. ನಂಗಳು ತಡ್ಕೊಳಕ್ಕಾಗಂಗಿಲ್ಲ. ಇಲ್ಲೇ ಇರ್ರಿ. ಹೋಗಿ ಬರ್ತೀನಿ. ಏನೇ ಇದ್ರೂ ಫೋನ್ ಹಚ್ಚಿರಿ. ನಾನು ಅಷ್ಟೇ ಫೋನ್ ಹಚ್ತೀನಿ ಏನಿದ್ರು. ಯವ್ವ ಎಂಥ ಪರಿಸ್ಥಿತಿ ಬಂತ ನನ್ನ ಮಗಳದು. ನನ್ನ ಮಗಳ ಈ ಮನೆಯಾಗ ಇರೋಕ್ಕಾಗಲಿಲ್ಲಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗಂಗಾತಲ್ಲ ನನ್ನ ಮಗಳ ಪರಿಸ್ಥಿತಿ. ದೇವ್ರೇ ನನ್ನ ಮಗ